ಹಾಯ್ ಎವ್ರಿವನ್, ವೆಲ್ಕಮ್ ಟು ಹಾಲ್ನೂರ್ ಹೋಮ್ ಕಿಚನ್. ಇವತ್ತೊಂದು ಕ್ವಿಕ್ ಆಗುವಂತ ಲಂಚ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. 5 ನಿಮಿಷಕ್ಕೆ ಆಗುವಂತ ಲೆಮನ್ ರೈಸ್ ಇದು. ಇಂದಿನ ದಿವಸ ಅನ್ನ ಉಳಿದಿದ್ರೆ ಅದ್ರಲ್ಲೂ ಕೂಡ ಚೆನ್ನಾಗುತ್ತೆ. ಇಲ್ಲ ಅವಾಗ ಫ್ರೆಶ್ ಆಗಿ ಮಾಡ್ಕೊಂಡು ಅನ್ನವನ್ನು ರೆಡಿ ಇದ್ರೆ 5 ನಿಮಿಷದಲ್ಲಿ ಲೆಮನ್ ರೈಸ್ ಮಾಡ್ಕೋಬಹುದು. ಲಂಚ್ ಬಾಕ್ಸ್ ತಗೊಂಡೋಗಿ ಕೂಡ ಒಂದ್ ಒಳ್ಳೆ ರೈಸ್ ಐಟಮ್ ಇದು. ಇದನ್ನ ಮಾಡೋಕೆ ನಾನು ಇಲ್ಲಿ 1 ಕಪ್ ಅಷ್ಟು, ಜಸ್ಟ್ ಒಂದೇ 1 ಕಪ್ಪಿನ ಅಕ್ಕಿದು ಇವತ್ತು ಮಾಡ್ತಾ ಇದ್ದೀನಿ. 1 ಕಪ್ ಅಕ್ಕಿದು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ರೈಸ್ ಐಟಮ್ ಮಾಡೋದಾದ್ರೆ ಅನ್ನನ ಈ ತರ ಉದುರುದ್ರಾಗಿರ್ಬೇಕು, ಅವಾಗ ರೈಸ್ ಚೆನ್ನಾಗಾಗುತ್ತೆ. ಜಾಸ್ತಿ ಬೇಯಿಸ್ಕೋಬೇಡಿ. ನಾನು 1 ಕಪ್ ಅಕ್ಕಿ ಸೋನಾ ಮಸೂರಿ ಹಾಕಿ ಮಾಡಿಟ್ಕೊಂಡಿರೋದು. ಯಾವ್ದಾದ್ರು ಹಾಕಿದ್ರು ಚೆನ್ನಾಗಿರುತ್ತೆ. ಬಾಸುಮತಿ, ಸೋನಾ ಮಸೂರಿ ಯಾವ್ದಾದ್ರು ಅನ್ನ ಮಾಡ್ಕೊಳ್ಳಿ. ಅನ್ನ ಒಂದ್ ರೆಡಿ ಇದ್ರೆ ಒಗ್ಗರಣೆ ಹಾಕೋಕೆ 5 ನಿಮಿಷ ಸಾಕು. ಇಲ್ಲೊಂದ್ ಪ್ಯಾನ್ ಇಟ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಒಂದ್ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದಾಗ ಒಂದು 10 ರಿಂದ 15 ಕಡಲೆ ಬೀಜ ಅಷ್ಟೇ ಹಾಕೋತಾ ಇದ್ದೀನಿ. ನಾನು ಎಲ್ಲದನ್ನು ಕಮ್ಮಿನೇ ಹಾಕ್ತಿದ್ದೀನಿ. ಒಂದೇ 1 ಕಪ್ ಅಕ್ಕಿದು ಅನ್ನ ಮಾಡ್ಕೋತಿರೋದ್ರಿಂದ ನಾನು ಕ್ವಾಂಟಿಟಿ ಎಲ್ಲದನ್ನು ಕಮ್ಮಿ ಹಾಕ್ತಿದ್ದೀನಿ. ನೀವ್ ಎಷ್ಟು ಕಪ್ ಅಕ್ಕಿ ರೈಸ್ ಮಾಡ್ಕೋತೀರಾ ಅದನ್ನ ನೋಡ್ಕೊಂಡು ಹಾಕೊಂಡು ಹೋಗಿ. ಕಡಲೆ ಬೀಜನ ಒಂದ್ 5 ಸೆಕೆಂಡ್ ಕೈ ಆಡಿಸಿ ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಬೇಕು. ನಾನು ಸಾಸಿವೆ ಜೀರಿಗೆನ ಕಾಲ್ ಚಮಚ ಹಾಕಿದೀನಿ. ಮತ್ತೆ ಉದ್ದಿನಬೇಳೆ, ಕಡಲೆಬೇಳೆ ಟೀ ಸ್ಪೂನ್ ಅಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡಿದೀನಿ. ಅವನ್ನು ಒಂದ್ 5 ಸೆಕೆಂಡ್ ಕೈ ಆಡಿಸ್ಬಿಟ್ಟು ಆಮೇಲೆ ಹಿಂಗ್ ಹಾಕ್ತಾ ಇದ್ದೀನಿ. ಒಂದೇ 1 ಚಿಟಿಕೆ ಅಷ್ಟು ಹಿಂಗು. ನಿಮ್ ಹತ್ರ ಫ್ರೆಶ್ ಹಿಂಗಿದ್ರೆ ಫ್ರೆಶ್ ಕೂಡ ಹಾಕ್ಬಹುದು. ನನ್ನ ಹತ್ರ ಪೌಡರ್ ಇದೆ, ಪೌಡರ್ ಹಾಕ್ತಾ ಇದ್ದೀನಿ. ಮತ್ತೆ ನಾನು 4-5 ಗೋಡಂಬಿನ ಪೀಸ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಕಡಲೆ ಬೀಜ ಇರುತ್ತಲ್ಲ ಅದೇ ಚೆನ್ನಾಗಿರುತ್ತೆ. ಬೇಕಂದ್ರೆ ಸ್ವಲ್ಪ ಗೋಡಂಬಿ ಪೀಸಸ್ ಹಾಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಅದನ್ನು ಹಾಕ್ಬಿಟ್ಟು ಒಂದು 4-5 ಸೆಕೆಂಡ್ ಕೈ ಆಡಿಸ್ಬಿಟ್ಟು ಇದಕ್ಕೆ ಕರ್ಬೇವಿನ ಸೊಪ್ಪು, ಫ್ರೆಶ್ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕೊಳ್ಳಿ. ಮತ್ತೆ ಮೆಣಸಿನಕಾಯಿ, ನಾನು ಹಸಿರು ಮೆಣಸಿನಕಾಯಿ 3 ಚಿಕ್ಕದು 3ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇಲ್ಲಿ ಹಸಿರು ಮೆಣಸಿನಕಾಯಿ ಅಥವಾ ಗ್ರೀನ್ ಚಿಲ್ಲಿ ಬೇಡ ಅನ್ನೋದಾದ್ರೆ ಒಣಮೆಣಸಿನಕಾಯಿ ಕೂಡ ಹಾಕೋಬಹುದು. 2 ಒಣಮೆಣಸಿನಕಾಯಿನ ಮುರಿದ್ಬಿಟ್ಟು ಅದನ್ನು ಕೂಡ ಒಗ್ಗರಣೆಗೆ ಹಾಕೋಬಹುದು. ಅದು ಚೆನ್ನಾಗಿರುತ್ತೆ ಟೇಸ್ಟ್. ಮೆಣಸಿನಕಾಯಿ ಹಾಕಿ ಒಂದ್ 5 ಸೆಕೆಂಡ್ ಕೈ ಆಡಿಸ್ಬಿಟ್ಟು ಆಮೇಲೆ 1/4 ಚಮಚ ಅರಿಶಿನ, ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಅದನ್ನು ಕೈ ಆಡಿಸ್ತಿದ್ದೀನಿ. ಉಪ್ಪನ್ನ ನಿಂಬೆಹಣ್ಣಿನ ರಸ ಹಾಕೋಕ್ ಮುಂಚೆ ಹಾಕ್ಬೇಕು. ಹುಳಿ ಹಬ್ಬಿದ್ರೆ ಉಪ್ಪು ಬೇಗ ಕರಗಲ್ಲ, ಅದಕ್ಕೋಸ್ಕರ ಉಪ್ಪನ್ನ ಹಾಕಿದ್ಮೇಲೆ ಒಂದ್ 2 ಸೆಕೆಂಡ್ ಕೈ ಆಡಿಸ್ಬಿಟ್ಟು ಆಮೇಲೆ ನಿಂಬೆಹಣ್ಣಿನ ಜ್ಯೂಸ್ ಹಾಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ಜ್ಯೂಸ್ ಹಾಕಿದ್ದೀನಿ. ಒಂದೇ 1 ಕಪ್ ರೈಸ್ ಮಾಡ್ಕೊಂಡಿರೋದ್ರಿಂದ ಇಷ್ಟು ಸಾಕಾಗುತ್ತೆ. ನೀವು ಅನ್ನ ಜಾಸ್ತಿ ಹಾಕಿದಷ್ಟು ನಿಂಬೆಹಣ್ಣಿನ ರಸ ಜಾಸ್ತಿ ಹಾಕೊಳ್ಳಿ. ಅಥವಾ ಹುಳಿಯಾಗಿ ನಿಮ್ಗೆ ಜಾಸ್ತಿ ಹುಳಿ ಇಷ್ಟ ಅಂದ್ರೆ ಲೆಮನ್ ರೈಸ್ ಸ್ವಲ್ಪ ಜಾಸ್ತಿನೇ ಹುಳಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಲೆಮನ್ ಜ್ಯೂಸ್ ಹಾಕಿ ಒಗ್ಗರಣೆ ಒಂದ್ ಸ್ವಲ್ಪ ಕೈ ಆಡಿಸ್ಬಿಟ್ಟು ರೈಸ್ ಹಾಕ್ಬಿಡ್ಬೇಕು ಇಮಿಡಿಯೇಟ್ ಆಗಿ. ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡಿ. ಇವಾಗ ನೋಡಿ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಏನಾದ್ರು ಶಾರ್ಟೇಜ್ ಇದ್ರೆ ಈಗ ಕೂಡ ಒಂದ್ ಸ್ವಲ್ಪ ಮೇಲ್ ಪುಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಟು ಬಿಡ್ಬೇಕು. ಅನ್ನ ಚೆನ್ನಾಗಿ ಒಗ್ಗರಣೆ ಜೊತೆ ಹೊಂದ್ಕೊಳ್ಳಿ ಅಂತ ಅಷ್ಟೇ. ಸರಿ ಆಯ್ತು ನೋಡಿ, ಲೆಮನ್ ರೈಸ್ ರೆಡಿ ಆಯ್ತು. ಇಷ್ಟೇ, ತುಂಬಾ ಈಸಿಯಾಗಿ ಮಾಡುವಂತದ್ದು, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಟೇಕ್ ಕೇರ್ ಎವ್ರಿವನ್.